ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರದೀಪ್ ಈಶ್ವರ್ ಬಗ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಆತ ಯಾರಂತ ಇದುವರೆಗೂ ನಾನು ನೋಡಿಲ್ಲ. ಒಬ್ಬ ಯಂಗ್ ಸ್ಟಾರ್ ಏನ್ರಿ ಮಾತನಾಡ್ತಾನೆ ಆತ. ಜನಪ್ರತಿನಿಧಿಗಳು ಈ ರೀತಿ ನಡ್ಕೊಂಡ್ರೆ ಹೇಗೆ ಅಂತ ವಿ ಸೋಮಣ್ಣ ಪ್ರಶ್ನೆ ಮಾಡಿದ್ದಾರೆ. ಒಬ್ಬ ಯಂಗ್ ಸ್ಟಾರ್ ಏನ್ರಿ ಮಾಡ್ತಾನ ಆತ, ಈ ರೀತಿ ಆತ ಮಾಡಬಾರ್ದು. ಜನಪ್ರತಿನಿಧಿಗಳು ಈ ರೀತಿ ನಡ್ಕೊಂಡ್ರೆ ಹೇಗೆ? ಅಕಾಡೆಮಿ ಮಾಡಿ ಮಕ್ಕಳಿಗೆ ಆ ಶಾಸಕ ಏನ್ ಹೇಳ್ಕೊಡ್ತಾರೆ? ಪ್ರದೀಪ್ ಈಶ್ವರ್ ಬಗ್ಗೆ ಕೇಂದ್ರ ಸಚಿವ ಸೋಮಣ್ಣ ಕಿಡಿಕಾರಿರುವಂತದ್ದು. ನಾನು ಆತ ಯಾರು ಅಂತ ಇವತ್ತು ನೋಡಿಲ್ಲ. ಒಬ್ಬ ಯಂಗ್ಸ್ಟರ್ಸು ಅವನು ಏನ್ರಿ ಮಾತಾಡ್ತಾನೆ ಮನೆಗಾಯನಾಗ. ಎಲ್ಲರೂ ಉಂಟೇನಪ್ಪ, ಯಾವುದೋ ಒಂದು ಸಣ್ಣ ಘಟನೆನ ನಾನು ಒಬ್ಬಿಸಿ ನಾನು ಆ ಜಾತಿ ನಾನು ಈ ಜಾತಿ, ದೇಶ ಉಳಿತದ? ನಿನ್ನಂಥ ಜನಪ್ರತಿನಿಧಿಗಳು ಈ ಥರ ನಡ್ಕೊಂಡ್ರೆ ನೀನು ಒಂದು ಒಳ್ಳೆ ಅದೇನೋ ಮಾಡಿದ್ದಾರಂತೆ ಪರಿಶ್ರಮ ಅಂತಾನೆ ಏನೋ ಒಂದು ಕೋಚಿಂಗ್ ಸೆಂಟ್ರ್ ಏನೋ ಮಾಡಿ ಇದೇನೇ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದು. ದಯವಿಟ್ಟು ಈ ಹುಡುಗಾಟಿಕೆ ಬಿಟ್ಟು ಕುಮಾರಸ್ವಾಮಿಯವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಜನ ಇದ್ದಾರೆ. ಅವರ ಜೊತೆಯಲ್ಲಿ ನೀವೆಲ್ಲ ಸಂಘರ್ಷ ಮಾಡೋದು ಬಿಟ್ಟು ಕಲ್ತ್ಕೊಳ್ಳೋದು ಕೊಡಿ. ನಾನು ಇನ್ನೂ 1ನೇ ಕ್ಲಾಸ್ ಅಂತೀನಿ ನಾನು ಪದೇ ಪದೇ. ರಾಜಕಾರಣ ಮುಳ್ಳಿನ ಹಾಸಿಗೆ, ಭಾಷೆ ಎಲ್ಲಕ್ಕಿಂತ ಕೆಟ್ಟದ್ದು. ಆ ಭಾಷೆಯನ್ನು ನೀವು ಇದೇ ರೀತಿ ಇಟ್ಕೊಂಡು ಏನು ಮುಖ್ಯ ಮಾಡಬೇಕು ಅನ್ನೋ ನನಗೆ ಈ ನಿಮಿಷಕ್ಕೂ ಗೊತ್ತಿಲ್ಲ. ಅವತಾರ ಸಿಕ್ಕಿದ್ರೆ ನಾನು ಅವ್ರಿಗೆ ಏನೇನು ಹೇಳಬೇಕು ಹೇಳ್ತೀನಿ. ಒಳ್ಳೇದಲ್ಲ ಇದು. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಕಾಂಗ್ರೆಸ್ನ ಎಂಎಲ್ಸಿ ಅನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕರ ಕಾರ್ಯವೈಖರಿ ಪ್ರಶ್ನಿಸುವ ಹಕ್ಕು ಎಲ್ರಿಗೂ ಇದೆ. ಪ್ರಜಾಪ್ರಭುತ್ವದಲ್ಲಿ ಹಲ್ಲೆ, ಭಯಭೀತ ವಾತಾವರಣ ಸೃಷ್ಟಿಗೆ ಅವಕಾಶ ಇಲ್ಲ. ಚಿಕ್ಕಬಳ್ಳಾಪುರ ಪರಿಷತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೇ ಆದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕರಿಗೆ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಕ್ಕಂಥದಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಪ್ರಶ್ನೆ ಮಾಡ್ಲಿ. ಆದ್ರೆ ಅವ್ರ ರೀತಿ ಚಪ್ಪಲಿ ಎಸ್ತಕ್ಕಂಥದ್ದು ಅಥವಾ ಮಾನಹಾನಿ ಮಾಡ್ತಕ್ಕಂಥದ್ದು, ಭಯ ಹುಟ್ಟಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋದು ಇದು ಸರಿಯಲ್ಲ, ಇದನ್ನು ಖಂಡಿಸ್ತೀವಿ. ಏನೇ ಆದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕರಿಗೆ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಕ್ಕಂಥದಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಪ್ರಶ್ನೆ ಮಾಡ್ಲಿ. ಆದ್ರೆ ಅವ್ರ ರೀತಿ ಚಪ್ಪಲಿ ಎಸ್ತಕ್ಕಂಥದ್ದು ಅಥವಾ ಮಾನಹಾನಿ ಮಾಡ್ತಕ್ಕಂಥದ್ದು, ಭಯ ಹುಟ್ಟಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋದು ಇದು ಸರಿಯಲ್ಲ, ಇದನ್ನು ಖಂಡಿಸ್ತೀವಿ. ಏನೇ ಆದ್ರೂ ಕೂಡ ಪ್ರಜಾಪ್ರಭುತ್ವ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದತ್ತಾತ್ರೇಯ, ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಒಂದು ಘಟನೆ ಈಗ ರಾಜ್ಯಾದ್ಯಂತ ಹಲ್ಚಲ್ ಎಬ್ಬಿಸ್ತಾ ಇದೆ. ಆ ರೀತಿಯ ಘಟನೆ ಈಗ ಎಷ್ಟು ಜನರ ವಿರುದ್ಧ ಕಂಪ್ಲೇಂಟ್ ಆಗಿದೆ, ಎಷ್ಟು ಜನರನ್ನ ಬಂಧನ ಮಾಡಲಾಗಿದೆ, ಯಾವ ರೀತಿ ಆಕ್ಷನ್ ತೆಗೆದುಕೊಂಡಿದ್ದಾರೆ ಅಂತ? ಧನುಶ್ರೀ, ಖಂಡಿತವಾಗಿಯೂ ಕಳೆದ ದಿನ ಕೆಂಪೇಗೌಡರ ಜಯಂತಿ ವೇಳೆ ಒಂದು ಶಾಸಕರ ವಿರುದ್ಧ ಒಂದು ಚಪ್ಪಲಿ ಎಸೆತ ಏನು ಪ್ರಕರಣ ಇತ್ತು, ಈ ಪ್ರಕರಣದಲ್ಲಿ ಒಂದು 4 ವಿರುದ್ಧ ಪ್ರಕರಣವನ್ನ ಈಗಾಗಲೇ ದಾಖಲಿಸಲಾಗಿದೆ. ಜೊತೆಗೆ 100 ಜನಕ್ಕೂ ಅಧಿಕ ಜನರ ಮೇಲೆ ಪೊಲೀಸರು ಸುಮೋಟೋ ಕೇಸನ್ನ ದಾಖಲಿಸಿರುವುದು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಜೆಡಿಎಸ್ ನ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ತಮ್ಮ ಎಕ್ಸ್ ಖಾತೆಯ ಮುಖಾಂತರ ಪೋಸ್ಟ್ ಮಾಡಿ ಬಹಳಷ್ಟು ರೀತಿಯಾದಂತಹ ಬೇಸರವನ್ನ ವ್ಯಕ್ತಪಡಿಸಿದ್ರೆ, ಸದ್ಯ ಈಗ ಒಂದು ಚಪ್ಪಲಿ ಎಸೆತ ವಿಚಾರ ಈಗ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಪ್ರತಿಯೊಬ್ಬ ನಾಯಕರು ಸಹ ತಮ್ಮದೇ ಆದಂತಹ ಹೇಳಿಕೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಒಂದು ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ರೆ, ಮತ್ತೊಂದು ಪರೋಕ್ಷವಾಗಿ ಪ್ರತಿಪಕ್ಷವಾಗಿಯೂ ಸಹ ಒಂದು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ವಿಚಾರವಾಗಿ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣರವರು ಸಹ ಬಹಳಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ, ರಾಜಕಾರಣದಲ್ಲಿ ಮಾತಿನ ಮೇಲೆ ನಿಗಾ ಇರಬೇಕು, ಒಬ್ಬ ಪರಿಶ್ರಮ ನೀಟ್ ಅಕಾಡೆಮಿ ನಡೆಸುವಂತವ್ರು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂತಹ ಪಾಠವನ್ನ ಹೇಳ್ಕೊಡ್ತಾರೆ ಅಂತ ಒಂದು ಕ್ಲಾಸ್ ತೆಗೆದುಕೊಂಡ್ರೆ, ಮತ್ತೊಂದು ಕಡೆ ಜೆಡಿಎಸ್ ನ ಶಾಸಕರಾದಂತಹ BN ರವಿಕುಮಾರ್ ಅವರು ಸಹ ಬಹಳಷ್ಟು ರೀತಿಯಾದಂತಹ ಬೇಸರವನ್ನು ಸಹ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಶಾಸಕರಿಗೆ ಒಂದು ಗಂಡಸ್ತನದ ಸವಾಲನ್ನ ಹಾಕಿದ್ರು. ಮುಂದಿನ ಚುನಾವಣೆ ವೇಳೆ ನಿನ್ನ ಏನೇ ಆಗಿ ನಾನು ಸೋಲಿಸ್ತೀನಿ ಅಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇದಾದ ಬಳಿಕ ಶಾಸಕ ಪ್ರದೀಪ್ ಈಶ್ವರ್ ಅವರು ಸಹ ಕೇಂದ್ರ ಸಚಿವರ ವಿರುದ್ಧ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ರು. ಈ ಹೇಳಿಕೆಗಳನ್ನ ಖಂಡಿಸಿ ಕಳೆದ ದಿನವಷ್ಟೇ ಕೆಂಪೇಗೌಡರ ಜಯಂತಿ ವೇಳೆ ಬಹಳಷ್ಟು ರೀತಿಯಾದಂತಹ ಐಡ್ರಾಮಾ ನಡೆದಿತ್ತು. ಈ ಐಡ್ರಾಮಾ ವೇಳೆ ಏಕಾಏಕಿ ಒಂದು ಬೆಂಬಲಿಗರು ಅಂದ್ರೆ ಒಕ್ಕಲಿಗರ ಮುಖಂಡರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಇದ್ದಂತಹ ಒಂದು ಸಭೆಯ ವೇಳೆ ಒಂದು ತಡೆ ತಟ್ಟುವುದು ಹಾಗೂ ಮೀಸೆ ತಿರುವಿ ಒಂದು ತೆಲುಗಿನ ಖ್ಯಾತ ನಟರಾದಂತಹ ಪವನ್ ಕಲ್ಯಾಣ್ ರವರ ಒಂದು ಸ್ಲಾಗ್ ಮುಖಾಂತರ ಎಲ್ರಿಗೂ ಸಹ ಒಂದು ರೀತಿಯಾದಂತಹ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ರು. ಈ ಒಂದು ಎಚ್ಚರಿಕೆ ಈಗ ಎಲ್ಲೋ ಒಂದು ಕಡೆ ಒಕ್ಕಲಿಗ ಸಮುದಾಯದ ಮುಖಂಡರನ್ನ ಬಹಳಷ್ಟು ರೀತಿಯಾದಂತಹ ಕೆರಳಿಸಿದ್ದು, ಮುಂದೆ ದಿನಗಳಲ್ಲಿಯೂ ಸಹ ಪ್ರದೀಪ್ ಈಶ್ವರ ವಿರುದ್ಧ ಒಂದು ಪ್ರತಿಭಟನೆ ಮಾಡುವುದಾಗಿ ಅವರು ಸಹ ಒಂದು ಕರೆ ಕೊಡುವ ಮೂಲಕ ಒಂದು ಎಚ್ಚರಿಕೆಯನ್ನ ಕೊಟ್ಟಿರುವಂತಹದ್ದು. ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಸಹ ಈ
ಈ ರೀತಿಯಾಗಿ ಒಂದು ಚಪ್ಪಲಿ ಹಸ್ತವನ್ನ ಕ್ರಮವಾಗಿ ಖಂಡನೆ ಮಾಡಿರುವಂತಹದ್ದು. ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಶಾಸಕ ಪ್ರದೀಪ್ ಈಶ್ವರ್ ಅವರ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಂತಹ 100ಕ್ಕೂ ಅಧಿಕ ಸಮುದಾಯದ ಮುಖಂಡರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿರುವಂತೂ ಬಹಳಷ್ಟು ವಿಪರ್ಯಾಸ ಅಂತ ಹೇಳ್ಬೋದು. ತನುಶ್ರೀ, ಥ್ಯಾಂಕ್ ಯು ದತ್ತಾತ್ರೇಯ ತಮ್ಮೆಲ್ಲ ಮಾಹಿತಿಗಾಗಿ.